ಅಫಿಷಿಯಲ್ ಆಗಿ ನಾವು ತಮಿಳುನಾಡು ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಅಲ್ಲಿ ಎಲ್ಲ ಚೆಕಿಂಗ್ ಮಾಡ್ತಿದ್ದಾರೆ. ಏನಾದರೂ ಗುಡ್ಕಾ, ಎಣ್ಣೆ, ಡ್ರಿಂಕ್ಸು ಏನಾದರೂ ಇದ್ರೆ ಎಲ್ಲ ಇಲ್ಲೇ. ಸ್ಟಾರ್ಟ್ ಆಯಿತು ಘಾಟು, ಸತ್ಯಮಂಗಲ ಘಾಟು. ಇದು ಫುಲ್ಲು ಡೇಂಜರಸ್ ಘಾಟೆ. ಹೆವಿ ಡೌನ್ ಇದೆ ಇದಂತೂ. ಇದು 26ನೇದು, 27 ತಿರುವುಗಳಿವೆ ಕ್ರಾಸು. ಇದು 26ನೇದು ಘಾಟ್. ಹೇಳೋದು ಇವಾಗ ಜಸ್ಟ್ ಬಂದಾಯಿತು. ಗಾಡಿಯಲ್ಲಿ ನಿಲ್ಸಿದೆ ನೋಡಿ. ರಾತ್ರಿ 1 ಗಂಟೆ 20 ನಿಮಿಷ ಆಗಿದೆ. ಈಶಾ ಫೌಂಡೇಶನ್ ಒಳಗೆ ಬಂದ್ವಿ. ಸೊ ಪಾರ್ಕಿಂಗ್ ಎಲ್ಲ ಕ್ಲೋಸು. ನೋಡಿ ಸಂಜೆ ಟೈಮ್ ಚಾಮರಾಜನಗರ ಹೆಂಗಿದೆ ಅಂತ. ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಗೇಟ್ ಸಿಗುತ್ತೆ. ಅಷ್ಟರಲ್ಲೇ ನಾವು ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸೀದಾ ಸತ್ಯಮಂಗಲ ಫಾರೆಸ್ಟು ವೀರಪ್ಪನ ಭದ್ರಕೋಟೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಚಾಮರಾಜನಗರದಲ್ಲಿ ಫುಲ್ ಡೀಸೆಲ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬೇರೆ ಆಗಿದೆ, ಅಷ್ಟರಲ್ಲಿ ಹೋಗ್ಬಿಡ್ಬೇಕು. ಗೇಟ್ ಕ್ಲೋಸ್ ಆಗೋಷ್ಟರಲ್ಲಿ ಇಲ್ಲಿ ಫುಲ್ ಮಾಡ್ಕೊತೀವಿ. ಯಾಕಂದರೆ ಔಟ್ ಆಫ್ ಸ್ಟೇಟಲ್ಲೆಲ್ಲ ಅಮೌಂಟ್ ಜಾಸ್ತಿ ಡೀಸೆಲ್ದು. ಸೊ ಅದಕ್ಕೋಸ್ಕರ ಇಲ್ಲೇ ಹಾಕ್ಕೊಂಡ್ಬಿಡ್ತೀವಿ. ಎಲ್ಲ ಫುಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸೀದಾ ಸತ್ಯಮಂಗಲದಿಂದ ಬನ್ನಾರಿಗೆ ಹೋಗೋದು. ಬನ್ನಾರಿ ಟೆಂಪಲ್ ಕ್ಲೋಸ್ ಆಗೋಷ್ಟರಲ್ಲಿ ದರ್ಶನ ಮಾಡಿಸ್ತೀವರಿಗೆ. ಅದಕ್ಕೆ ನಮ್ಮ ಅಜಯಣ್ಣ ಗಾಡಿ ಹೊಡೆದೇ ಹೊಡಿತಿದ್ದಾರೆ ಸ್ಪೀಡಲ್ಲಿ. ಈ ಒಳಗಡೆ ಎಲ್ಲ ಕಸ್ಟಮರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಚೆಕ್ ಪೋಸ್ಟ್ ಬಂದಿಲ್ಲ. ಆಲ್ರೆಡಿ ಹಿಂದೆನೇ ಫಾರೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಇದೆಲ್ಲ ಕರ್ನಾಟಕ ಬಾರ್ಡರು. ಆ ಕಡೆ ತಮಿಳುನಾಡು ಎಂಟ್ರಿ, ಈ ಕಡೆ ಕರ್ನಾಟಕ ಬಾರ್ಡರು. ಇಲ್ಲಿನೇ ಅಕ್ಕಪಕ್ಕ ಎಲ್ಲ ಜಿಂಕೆ, ಹುಲಿ, ಆನೆ ಎಲ್ಲ ಹೋಗ್ತಾ ಇರುತ್ತೆ. ಆಲ್ರೆಡಿ ಜಿಂಕೆ ಕಾಣಿಸೋದು ನಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಇಲ್ಲಿ ವಿಡಿಯೋದಲ್ಲಿ ಕಾಣಿಸೋದು ಇಲ್ಲ, ಕತ್ಲಲ್ಲಿ ಇರ್ತವೆ ಆ ಕಡೆ ಪಕ್ಕದಲ್ಲೆಲ್ಲ. ಆನೆ ಎಲ್ಲ ರೋಡಿಗೆ ಬಂದಿರ್ತವೆ. ಇನ್ನು ಸ್ವಲ್ಪ ಟೈಮ್ ಆಯಿತು ಅಂದರೆ ನಾವು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಗುರು ಬಾರ್ಡರಲ್ಲಂತೂ ಎಷ್ಟು ಚೆಕ್ ಪೋಸ್ಟ್ ಇದಾವೆ ಅಂತ ಹೇಳೋಕ್ಕೆ ಆಗಲ್ಲ. ಮಾರುದಕ್ಕೂ ಚೆಕ್ ಪೋಸ್ಟ್ಗಳು. ಎಲ್ಲರಿಗೂ 50-100 ಕೊಡ್ಕೊಂಡು ಹೋಗ್ತಾನೆ ಇರ್ಬೇಕು. ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಕಿರಿ ಮಾಡ್ತಾನೆ ಇರ್ತಾರೆ. ಎಲ್ಲರಿಗೂ 50-100 ಅಂತ ಕೊಡ್ತಾನೆ ಹೋಗ್ತಾನೆ ಇರಬೇಕು ಚೆಕ್ ಪೋಸ್ಟಲ್ಲಿ. ಆಲ್ಮೋಸ್ಟ್ ಇವಾಗ ನಾವು ಕರ್ನಾಟಕ ಬಾರ್ಡರು ಬಿಟ್ಟಾಯಿತು. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ತಮಿಳುನಾಡು ಬಾರ್ಡರ್ಗೆ. ನೋಡಿ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಚೆಕ್ ಪೋಸ್ಟಲ್ಲಿ ತಂತಿಗಳು ಹಾಕಿರ್ತಾರೆ. ಆ ತಂತಿಯಲ್ಲಿ ಕರೆಂಟ್ ಇರುತ್ತೆ. ಆನೆಗಳು ಬಂತು ಅಂದರೆ ಒಳಗಡೆ ಬರೋಕ್ಕೆ ಚಾನ್ಸ್ ಇಲ್ಲ. ಕರೆಂಟ್ ಹೊಡೆದ್ಬಿಟ್ಟು ಆನೆಗಳು ಓಡೋಗ್ತವೆ ಅಂತ ಆ ಥರ ತಂತಿ ಹಾಕಿರ್ತಾರೆ. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ, ಫುಲ್ ಆನೆಗಳು ಹಾವಳಿ. ಇದೆಲ್ಲ ಇನ್ನೊಂದು ಸ್ವಲ್ಪ ಆಗ್ತಿದ್ದಂಗೆ ರೋಡಲ್ಲೇ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಜಿಂಕೆ ಹೋಯ್ತಿದ್ದೆ, ಕಾಣಿಸ್ತಾ ಇಲ್ಲ. ವಿಡಿಯೋ ಮಾಡೋಷ್ಟು ಜಿಂಕೆಗಳೆಲ್ಲ ಹೊಡೋಗ್ತಾ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿಂದ ಪೂರ್ತಿ ಆ ಕಡೆ ತಮಿಳುನಾಡು, ಇದೇ ಮೇನ್ ಬಾರ್ಡರು. ಚೆಕ್ ಪೋಸ್ಟ್ ಎಲ್ಲ ದಾಟಿ ಬಂದಾಯ್ತು. ಸೊ ಈ ಕಡೆ ಹಾಕಿದ್ದಾರೆ ನೋಡಿ ವಂದನೆಗಳು, ಥ್ಯಾಂಕ್ ಯು ಅಂತ. ಈ ಕಡೆ ಅಫಿಷಿಯಲ್ ಆಗಿ ನಾವು ತಮಿಳುನಾಡು ಎಂಟ್ರಿ ಆಗ್ತಾ ಇದ್ದೀವಿ.
ಇಲ್ಲಿ ಹಾಕಿದ್ದಾರೆ ನೋಡಿ, ವೆಲ್ಕಮ್ ಟು ತಮಿಳ್ನಾಡು ಅಂತ. ಎಲ್ಲ ಕಡೆನೂ 50, 50, 100 ಹಿಂಗೆ ಕೊಡ್ತಾನೆ ಬರಬೇಕು. ಸದ್ಯ ಸ್ಲಿಪ್ ಕೊಡ್ತಾರೆ. ಇಲ್ಲಿಂದ ಸತ್ಯಮಂಗಲ ಫಾರೆಸ್ಟು ಸ್ಟಾರ್ಟು. ಇದೆಲ್ಲ ಕಾಡುಗಳ ವೀರಪ್ಪಂದು ಸಾಮ್ರಾಜ್ಯ ಆಗಿತ್ತು ಒಂದು ಸ್ವಲ್ಪ ಟೈಮಲ್ಲಿ, ಇವಾಗ ಇಲ್ಲ. ಇದೆಲ್ಲ ಅವಾಗ ಬರೋವಾಗ ಎದುರ್ಕೊಂತ ಇದ್ರು ಅನ್ಸುತ್ತೆ. ಇಲ್ಲೆಲ್ಲ ಬರೀ ವೀರಪ್ಪಂದ ಅವಳಿ ಆಗಿತ್ತು. ಆನೆಗಳೂ ಎದುರ್ಕೊಂತಿದ್ವು, ಯಾಕಂದ್ರೆ ಆನೆಗಳನ್ನೇ ಕೊಲ್ತಿದ್ದ ನನ್ನ ಮಗ. ಆನೆಗಳ ದಂತಕ್ಕೆ ಪಾಪ ಆನೆಗಳಿಗೂ ಸ್ವತಂತ್ರ ಇಲ್ದಂಗೆ ಮಾಡ್ತಿದ್ದ. ಇವಾಗ ಆನೆಗಳು ರಾಜಾರೋಷವಾಗಿ ರೋಡಲ್ಲೇ ಸಿಗ್ತವೆ ನಮಗೆ. ಈ ಆನೆಗಳು ಅಂದಾಗ ಒಂದೇ ಒಂದು ನೆನಪಾಗುತ್ತೆ, ಅದೇ ನೆನಪಾಗೋದು. ನರಸಿಂಹರಾಜದ ಕಾಮಿಡಿ ಸೀನು, ಆನೆ ಬಂದೇವೆ ಎಲ್ಲೇ ಇಲ್ಲಿ ಆನೆ ಬಂದೇವೆ, ಒಂದು ಕೆಲಸ ಮಾಡ್ತಿರೋ ಏಣಿ ಇದೆಯಾ? ಸ್ವಾಮಿ ಇದಾವೆ, ಏಣಿದೆ ಆನೆಗೆ ಇದೆ. ಸಿಕ್ಕಾಪಟ್ಟೆ ಇದೆ ನೆನಪಾಗುತ್ತೆ ಆನೆ ಅಂದ ತಕ್ಷಣ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರೆ, ಫೋಟೋಗ್ರಫಿ ಮಾಡಂಗಿಲ್ಲ ಅಂತ ಇಲ್ಲೆಲ್ಲ ನಿಲ್ಸಿ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಆನೆಗಳು ಯಾಕೋ ಒಂದೂ ಇಲ್ಲ, ನಾವು ಬರ್ತೀವಿ ಅಂತ ಎಲ್ಲ ಒಳಗೆ ಹೋಗ್ಬಿಟ್ಟವ. ಲಾಸ್ಟ್ ಟೈಮ್ ಇಲ್ಲೇ ಇರ್ತೀವಿ. ನಾವಿವತ್ತು ಬೇಗ ಬಂದ್ಬಿಟ್ಟಿದೀವಿ, ಆನೆಗಳು ಯಾಕೋ ಬಂದಿಲ್ಲ ಇನ್ನು. ನೋಡಿ ಅಲ್ಲಿ ಎಲ್ಲ ಚೆಕಿಂಗ್ ಮಾಡ್ತಿದ್ದಾರೆ. ಏನಾದರೂ ಗುಡ್ಕಾ, ಎಣ್ಣೆ, ಡ್ರಿಂಕ್ಸ್ ಏನಾದರೂ ಇದ್ರೆ ಎಲ್ಲ ಇಲ್ಲೇ ಇಟ್ಕೊತಾರೆ. ಯಾವುದನ್ನು ತಗೋಂಗಿಲ್ಲ, ಫುಲ್ಲೆಲ್ಲ ಚೆಕಿಂಗ್ ಇರುತ್ತೆ. ನೋಡಿ, ಪ್ರತಿಯೊಂದು ಗಾಡಿನೂ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು ಘಾಟು, ಸತ್ಯಮಂಗಲ ಘಾಟು. ಇದು ಫುಲ್ಲು ಕೆಳಗಡೆ ಡೌನ್ ಹೋದ್ರೆ ಬನ್ನಾರಿ. ಇದು ಫುಲ್ಲು ಡೇಂಜರಸ್ ಘಾಟೆ, ಹೆವಿ ಡೌನ್ ಇದೆ ಇದಂತೂ. ಬಟ್ ವೆಹಿಕಲ್ಸ್ ಜಾಸ್ತಿ ಇಲ್ಲ, ಆರಾಮಾಗಿ ಹೋಗ್ಬೋದು. ನಾವು ಹೋಗ್ತಾನೆ ಇದ್ದೀವಿ. ನೋಡಿ, ನಮ್ಮ KSRTC ಬರ್ತಾ ಇದೆ ಹತ್ಕೊಂಡು. ಇದು 26ನೇದು, 27 ತಿರುವುಗಳಿವೆ ಕ್ರಾಸು. ಇದು 26ನೇದು. ನೋಡಿ, ಆಲ್ಮೋಸ್ಟ್ ಕೆಳಗಡೆ ಬಂದ್ವಿ. ಇದು 7ನೇ ಕ್ರಾಸಿಗೆ ಬಂದ್ವಿ. 8, 9, 10 ಅಂತೂ ಕ್ರಾಸ್ ಆಗಲೇ ಇಲ್ಲ. ಮತ್ತೆ ರಿವರ್ಸ್ ಬಂದು ಮತ್ತೆ ಕಟ್ ಮಾಡಬೇಕಾಯ್ತು. ಮಿಕ್ಕವೆಲ್ಲದೂ ಆರಾಮಾಗಿ ಕಟ್ ಆಯ್ತವೆ. 8, 9 ಅಂತೂ ಆಗಿಲ್ಲ. ಇದು 6ನೇ ಕ್ರಾಸು. ಇದು ಆರಾಮಾಗಿ ಕಟ್ ಆಗುತ್ತೆ.
ಘಾಟ್ ಹೇಳೋದು ಇವಾಗ ಜಸ್ಟ್ ಬಂದಾಯಿತು, ಗಾಡಿಯಲ್ಲಿ ನಿಲ್ಸಿದ್ರು ನೋಡಿ. ಈ ಕಡೆ ನೋಡಿದ್ರೆ ಟೆಂಪಲ್ಲು, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಇಲ್ಲೇ ಆಲ್ಟ್ ಆಗೋದು ಇಲ್ಲ ಇಶಾ ಫೌಂಡೇಶನ್ ಹೋಗಿ ಆಲ್ಟ್ ಆಗೋದು ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ನಿಂತಿದ್ದೀವಿ. ಇವಾಗ ಊಟ ಮಾಡ್ಬೇಕು ನಾವು. ಗಾಡಿಗೂ ರೆಸ್ಟ್ ಸಿಕ್ಕಂಗೆ ಆಗುತ್ತೆ. ಅವರು ಊಟ ಮಾಡ್ಕೊಂಬರ್ತಾರೆ. ಇಲ್ಲ ಆಲ್ಟ್ ಆಗೋದಿದ್ರೆ ಇಲ್ಲ ಆಲ್ಟ್ ಆಗೋದು, ಇಲ್ಲ ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿ ಆಲ್ಟ್ ಆಗೋದು. ನೋಡ್ಬೇಕು ಏನಾಗುತ್ತೆ ಅಂತ. ಇವಾಗ ಫಸ್ಟು ಊಟ ಮಾಡೋಣ. ಆ ಕಡೆ ಟೆಂಪಲ್ ಇರೋದು, ಅಲ್ಲೆಲ್ಲ ಊಟಕ್ಕೆ ಹೋಗಿದ್ದಾರೆ ನಮ್ಮ ಕಸ್ಟಮರ್ಸ್ ಎಲ್ಲ. ನಾವು ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ಈ ಕಡೆಯಿಂದನೇ ಘಾಟು, ಸತ್ಯಮಂಗಲ್ ಘಾಟು, ಆ ಕಡೆ ಕರ್ನಾಟಕ ಹೋಗೋದು. ದೇವಸ್ಥಾನದಲ್ಲಿ ಊಟ ಇದ್ದಿಲ್ಲಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಮುಂದೆ ಬಂದ್ವಿ, 1 ಕಿಲೋಮೀಟರ್ ಮುಂದೆ ಬಂದು ಇಲ್ಲಿ ಊಟ ಮಾಡಿದ್ವಿ. ಇಷ್ಟು ಈ ಊರ ಹೆಸರು ಯಾವುದು ಅಂತಲೂ ಗೊತ್ತಿಲ್ಲ. ಇದು ಯಾವುದೋ ಹೋಟೆಲ್ನಲ್ಲಿ ಆ ಕಡೆ ಊಟ ಮಾಡಿ ಇವಾಗ ಸೀದಾ ಕೊಯಮತ್ತೂರು ಹೋಗ್ತಾಯಿದ್ವಿ. ಅಲ್ಲೇ ಹೋಗಿ ಆಲ್ಟ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಅಲ್ಲೇ ಈಶಾ ಫೌಂಡೇಶನಿಂದ ಸ್ವಲ್ಪ ದೂರ ಹಿಂದೆ ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಿ ಆಲ್ಟಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಶಾ ಫೌಂಡೇಶನ್ ನೋಡೋದು ಟೆಂಪಲ್ಲು. ಈ ರೋಡ್ ಎಲ್ಲ ಫುಲ್ ಯಾಕೆ ಖಾಲಿ 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 ಅಂದರೆ ಇದು ಘಾಟ್ ಹೋಗೋ ರೋಡು. ಘಾಟು ಎಲ್ಲ 9 ಗಂಟೆಗೆ ಕ್ಲೋಸ್ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವುದು ವಾಹನಗಳು ಓಡಾಡಲ್ಲ. ಏನೋ ಒಂದೆರಡು ಹಿಂಗೆ ಸುಮ್ಮನೆ ಓಡಾಡ್ತಾವೆ ಅಷ್ಟೇ. ಇಲ್ಲಿ ಚರ್ಚೆ ನಡೀತಾ ಇದೆ, ಆಲ್ಟಿಂಗ್ ಎಲ್ಲ ಆಗೋಣ ಅಂತ. ಇಲ್ಲಿ ಎಲ್ಲರೂ ಊಟ ಮಾಡಿ ಕೂತ್ಕೊಂಡಿದ್ದಾರೆ. ನಾವು ಬಸ್ ಕಡೆ ನಮ್ಮ ಪಯಣ ಕೀ ಹಿಡ್ಕೊಂಡು. ರಾತ್ರಿ 1 ಗಂಟೆ 20 ನಿಮಿಷ ಆಗಿದೆ. ಈಶಾ ಫೌಂಡೇಶನ್ ಒಳಗೆ ಬಂದ್ವಿ. ಸೊ ಪಾರ್ಕಿಂಗ್ ಎಲ್ಲ ಕ್ಲೋಸು. ಇಲ್ಲಿಂದ ಮಲ್ಕೊಳಕ್ಕೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ರೈಟ್ ಸೈಡಲ್ಲಿ ಯಾವುದೋ ಒಂದು ಓಲ್ಡ್ ಟೆಂಪಲ್ ಇದೆ ಅಂತೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಚೆನ್ನಾಗಿದೆ ಅಂತೆ, ವೆಲ್ಲಗಿರಿ ಹಿಲ್ಸ್ ಅಂತ, ಅಲ್ಲಿ ಹೋಗ್ಬೇಕು. ಸೊ ಓಕೆ, ಹೋಗೋಣ ಬನ್ನಿ ಅಲ್ಲಿಗಾದರೂ. ಮೊದಲು ಹೆವಿ ನಿದ್ದೆ ಬರ್ತಿದೆ, ಹೋಗಿ ಮಲ್ಕೊಂಬಿಡ್ಬೇಕು. ಟೈಮು 1 ಗಂಟೆ 40 ನಿಮಿಷ ಆಗಿದೆ. ಈಶಾಯಿಂದ 3 ಕಿಲೋಮೀಟರ್ ಮುಂದೆ ಬಂದರೆ ವೆಲ್ಲಗಿರಿ ಟೆಂಪಲ್ ಅಂತ ಸಿಗುತ್ತೆ. ಇಲ್ಲೆಲ್ಲ ಮಲ್ಕೊಳಕ್ಕೆ ಜಾಗ ಸಿಗುತ್ತೆ. ಸೊ ಎಲ್ಲರೂ ನಮ್ಮ ಕಡೆಯವರೆಲ್ಲ ಇಲ್ಲಿ ನೋಡಿ, ಇಲ್ಲಿ ಮಲ್ಕೊಂಡಿದ್ದಾರೆ. ಕೆಲವರು ಅಲ್ಲಿ ಹೋಗಿದ್ದಾರೆ. ಸೊ ನಾವು ಇಲ್ಲಿ ಪಾರ್ಕಿಂಗಲ್ಲಿ ಗಾಡಿ ಹಾಕಿ ಇವಾಗ ಮಲ್ಕೋಬೇಕು. ನಿದ್ದೆ ಅಂತೂ ಹೆವಿ ಬರ್ತಾಯಿದೆ. ಸೊ ಎಲ್ಲ ಸ್ಮೆಲ್ಲು, ಬಟ್ ಏನು ಮಾಡೋಕ್ಕಾಗಲ್ಲ. ಹೆವಿ ಸೊಳ್ಳೆ ಇದೆ. ಸೊಳ್ಳೆ ಬುತ್ತಿ ಹಚ್ಚಿ ಆರಾಮಾಗಿ ನಿದ್ದೆ ಮಾಡಬೇಕು. ಬೆಳಗ್ಗೆ ಎದ್ದು ಹೋಗ್ಬೇಕು. ನೋಡಿ ಹೇಗಿದೆ, ಎಲ್ಲ ಕ್ಲೀನೇ ಇಲ್ಲ. ಇಲ್ಲೆಲ್ಲ ಊಟದ್ದು ಅದು ಇದು ಎಲ್ಲ ಹಾಕಿ ಫುಲ್ ಹೆವಿ ಗಲೀಜು. ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಇಲ್ಲೇ ಇರೋದು, ಮಲ್ಕೊಳ್ಳೇಬೇಕು. ಸೊ ಇವತ್ತಿನ ಒಂದು ನಮ್ಮ ವ್ಲಾಗು ಮುಗಿಸಿ ಮಲಗುವ ಸಮಯ. ಬನ್ನಿ ಮಲ್ಕೋಣ.